ಕೆಡವು ದುಡ್ಡು ಮಾಡು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಭಾವನಾ. ಯಾರದ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಮಾತು ಹಳೆಯದಾದ್ರೂ ಸದ್ಯದ ಪರಿಸ್ಥಿತಿಗೆ ಪ್ರಸ್ತುತ. ಸಂಬಳ ಪಡೆಯುವ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡುವುದನ್ನ ಬಿಟ್ಟು ದುಡ್ಡು ಮಾಡೋ ದಂಧೆಗೆ ಇಳಿದಿದ್ದಾರೆ. ಬಂಡ ಅಧಿಕಾರಿಗಳ ಮುಖವಾಡವನ್ನ ನಾವು ಕಳಿಸ್ತಾ ಇದ್ದೀವಿ. ಕೋಟಿ ಲೆಕ್ಕದಲ್ಲಿ ನುಂಗಿ ಕುಳಿತವರ ನೀರಿಳಿಸ್ತೀವಿ. ಸರ್ಕಾರಿ ಕಟ್ಟಡ ನವೀಕರಣದ ಹೆಸರಿನಲ್ಲಿ ಅಧಿಕಾರಿಗಳು ಮುಕ್ಕಿದ್ದೆಷ್ಟು ಅನ್ನೋದನ್ನ ಇಡೀ ದಿನ ತೋರಿಸ್ತೀವಿ. ಕಟ್ಟು ಕೆಡವು ದುಡ್ಡು ಮಾಡು. ಕಟ್ಟಡಗಳ ನವೀಕರಣದ ಹೆಸರಿನಲ್ಲಿ ಯದ್ವಾ ತದ್ವಾ ಖರ್ಚು ಮಾಡಿ ಎರ್ರಾಬಿರ್ರಿ ಲೆಕ್ಕ ಬರೆಯೋ ಸರ್ಕಾರಿ ಅಧಿಕಾರಿಗಳ ನಿಜ ಬಣ್ಣ ಬಯಲಾಗ್ತಾ ಇದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನಲ್ಲಿ 10ರ ಜೊತೆ ಮತ್ತೊಂದು ಲೆಕ್ಕ ಕೊಟ್ಟು ಕಾಸು ಮಾಡಿಕೊಂಡ ಭಂಡ ಅಧಿಕಾರಿಗಳ ಗೋಲ್ಮಾಲ್ ಡೀಟೇಲ್ಸ್ ಇಲ್ಲಿವೆ ನೋಡಿ. ಕಟ್ಟು ಕೆಡವು ದುಡ್ಡು ಮಾಡು. ಗೋಲ್ಮಾಲ್ ಕೇಸ್ ನಂಬರ್ 5. ಯಾವ ಊರಿನ ಕಥೆ? ದಾವಣಗೆರೆ ಜಿಲ್ಲೆ. ಯಾವುದಕ್ಕೆ ಕಾಸು? ಪ್ರವಾಸಿ ಮಂದಿರ. ಬರೀ ಬಿಟ್ಟ ತಗಡುಗಳು, ಗೆದ್ದಲು ಹಿಡಿದ ಕಿಟಕಿ ಬಾಗಿಲು, ಮಳೆ ಬಂದರೆ ಸೋರುವ ಮೇಲ್ಛಾವಣಿ, ಗೋಡೆಗಳಿಂದ ಉದುರುವ ಸಿಮೆಂಟ್ ಧೂಳು. ಇದು ಚನ್ನಗಿರಿ ತಾಲೂಕಿನ PWD ಕಚೇರಿಯ ದುರಸ್ತಿಗೊಂಡ ಪ್ರವಾಸಿ ಮಂದಿರಗಳ ಈಗಿನ ಸ್ಥಿತಿ. ಇಷ್ಟೇ ಅಂದ್ಕೊಂಡ್ರ? ಸಮಸ್ಯೆ ಇನ್ನೂ ಇದೆ. ಆ ಮನೆಗಳಲ್ಲಿನ ಎಲೆಕ್ಟ್ರಿಕಲ್ ವೈರಿಂಗ್ ಎಕ್ಕುಟ್ಟೋಗಿದೆ. ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನದ್ದೇ ಭಯ. ಇನ್ನು ಶೌಚಾಲಯ ಚರಂಡಿಗಳ ಕಥೆ ಕೇಳೋದೇ ಬೇಡ. ಚನ್ನಗಿರಿ ಪಟ್ಟಣದಲ್ಲಿರುವ ನೌಕರರ ವಸತಿ ಗೃಹ, ಪ್ರವಾಸಿ ಮಂದಿರ, ಸರ್ಕಾರಿ ಕಚೇರಿಗಳು ಸರ್ಕಾರಿ ಲೆಕ್ಕದಲ್ಲಿ ಅಪ್ಡೇಟು, ದುರಸ್ತಿಯಾಗಿದೆ. ಇದಕ್ಕೆಂದೇ ಲಕ್ಷಾಂತರ ರೂಪಾಯಿಗಳನ್ನ ವಿನಿಯೋಗಿಸಲಾಗಿದೆ. ಆದರೆ ವಾಸ್ತವ ಏನು ಅಂತ ಈಗ ನೀವೇ ನೋಡಿದ್ರಲ್ಲ. ನೌಕರ ವಸತಿ ಗೃಹಗಳು ಎಲ್ಲ ಶಿಥಿಲಗೊಂಡಿದ್ದಾವೆ, ಎಲ್ಲ ಬೀಳೋ ಸ್ಟೇಜಲ್ಲಿದ್ದಾವೆ. ಇದುವರೆಗೂ ಯಾವುದೂ ಕ್ರಮ ಕೈಗೊಂಡಿಲ್ಲ. ಅಂದಹಾಗೆ ಈ ಕಟ್ಟಡಗಳ ದುರಸ್ತಿಗೆ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಖರ್ಚು ಮಾಡಿರುವಂತಹ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 64 ಲಕ್ಷ ರೂಪಾಯಿ. 2011ರಿಂದ 14ರವರೆಗೂ PWD ಕಚೇರಿ, ಪ್ರವಾಸಿ ಮಂದಿರ, ನೌಕರರ ವಸತಿ ಗೃಹ ದುರಸ್ತಿಗೆ ಅಂತಲೇ ಲಕ್ಷಾಂತರ ರೂಪಾಯಿಗಳನ್ನ ವ್ಯಯಿಸಿದೆ. ಆ ಲಕ್ಷಗಳ ಕ್ಲಿಯರ್ ಪಿಕ್ಚರ್ ನಾವು ಕೊಡ್ತೀವಿ ನೋಡಿ. ಕಟ್ಟು ಕೆಡವು ದುಡ್ಡು ಮಾಡು. ಸರ್ಕಾರಿ ನೌಕರರ ವಸತಿ ಗೃಹ 2011ರಿಂದ 14ರವರೆಗಿನ ಒಟ್ಟು ಖರ್ಚು 22,28,977 ರೂಪಾಯಿ. ಪ್ರವಾಸಿ ಮಂದಿರ 2011ರಿಂದ 2013ರವರೆಗಿನ ಒಟ್ಟು ಖರ್ಚು 15,05,702 ರೂಪಾಯಿ. PWD ಇಲಾಖಾ ನೌಕರರ ವಸತಿ ಗೃಹ 2011ರಿಂದ 2013ರವರೆಗಿನ ಒಟ್ಟು ಖರ್ಚು 14,39,225 ರೂಪಾಯಿ. ಸಹಾಯಕ ಕಾರ್ಯಪಾಲಕ ಅಭಿಯಂತರರ ವಸತಿ ಗೃಹ 2011ರಿಂದ 2013ರವರೆಗಿನ ಒಟ್ಟು ಖರ್ಚು 2,74,386 ರೂಪಾಯಿ. ಸಹಾಯಕ ಅಭಿಯಂತರರ ವಸತಿ ಗೃಹಗಳು 2011ರಿಂದ 2013ರವರೆಗಿನ ಒಟ್ಟು ಖರ್ಚು 6,13,416 ರೂಪಾಯಿ. ಹೀಗೆ ಒಟ್ಟು 60 ಲಕ್ಷಕ್ಕೂ ಹೆಚ್ಚು ಹಣವನ್ನ ದುರಸ್ತಿಗೆ ಅಂತ ತೆಗೆದಿಟ್ಟು ಸಂಪೂರ್ಣ ಗುಳಂ ಮಾಡಿರುವ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಸರ್ಕಾರಿ ವಸತಿ ಗೃಹಗಳ ಅಂತ ಏನು ಸಂಕೀರ್ಣ ಇದೆ, ಅಲ್ಲಿಗೆ ಮೇಜರ್ ಅಮೌಂಟು 30 ಲಕ್ಷದಿಂದ 40 ಲಕ್ಷ ಡ್ರಾ ಮಾಡಿದ್ದಾರೆ. ಅದರಲ್ಲಿ 2009ರಿಂದ 2014ರವರೆಗೂ ಟೋಟಲ್ 30ರಿಂದ 40 ಲಕ್ಷ ಡ್ರಾ ಮಾಡಿ ಯಾವುದರಲ್ಲಿ 1 ಪೈಸದ್ದು ಕೆಲಸ ಮಾಡಿಲ್ಲ. ಟೋಟಲ್ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ನು ಅವರು ಗುಳುಂ ಮಾಡಿದ್ದಾರೆ.
ಯಾವುದೇ ಕೆಲಸ ಕಾರ್ಯಗಳು ನಡೆದಿಲ್ಲ. ಈ ಅಧಿಕಾರಿಗಳು ಕೊಟ್ಟ ದುರಸ್ತಿ ದಾಖಲೆಗಳ ಪ್ರಕಾರ 12 ವಸತಿ ಗೃಹಗಳಿವೆ. ಆದರೆ ಇಲ್ಲಿರೋದು ಕೇವಲ 10 ಮಾತ್ರ. ಅದರಲ್ಲೂ ಅವುಗಳ ಸ್ಥಿತಿ ಆ ದೇವರಿಗೇ ಪ್ರೀತಿ. ಈ ವಸತಿ ಗೃಹಗಳ ದುರಸ್ತಿಗೆ ಖರ್ಚು ಮಾಡಿರುವ ವೆಚ್ಚ 100ರಲ್ಲಿ 25% ಮಾತ್ರ. ಉಳಿದ ಭಾಗ ಸೀದಾ ನುಂಗಣ್ಣರ ಜೇಬು ಸೇರಿಕೊಂಡಿದೆ. ಈಗ ಸದ್ಯ ನಡೆದಿರಲು ಸರ್ಕಾರಿ ನೌಕರರು ಏನು ಗೃಹ ನಿರ್ಮಾಣಗಳಾಗಿದೆ ಅದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು, ರಿನೋವೇಷನ್ ಮಾಡ್ತಕ್ಕಂಥದ್ದು ದುಡ್ಡಿನಲ್ಲಂತೂ ಸಿಕ್ಕಾಪಟ್ಟೆ ಅವ್ಯವಹಾರ ಆಗಿದೆ. ಸುಮಾರು 30 ರಿಂದ 40 ಲಕ್ಷ ರೂಪಾಯಿ ಅದರಲ್ಲೇ ಅವ್ಯವಹಾರ ಆಗಿರೋದು. ಕಳೆದ 4 ವರ್ಷಗಳಲ್ಲಿ ಪ್ರವಾಸಿ ಮಂದಿರಕ್ಕೆ ಅಂತಲೇ 16,93,502 ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. 2011-12ರಲ್ಲಿ ಹೊಸದೊಂದು VVIP ಪ್ರವಾಸಿ ಮಂದಿರ ಉದ್ಘಾಟನೆ ಆಯಿತು. ಅದೇ ವರ್ಷ ಅದೇ ಪ್ರವಾಸಿ ಮಂದಿರ ದುರಸ್ತಿಗೆ ಸರ್ಕಾರದಿಂದ ಮತ್ತೆ ಹಣ ಪಡೆಯಲಾಯಿತು. ಕಟ್ಟು ಕೆಡವು ದುಡ್ಡು ಮಾಡು. ಸರ್ಕಾರಿ ದುಡ್ಡಲ್ಲಿ ಕಟ್ಟಿದ್ದು ಕಾಲು ಭಾಗ, ಪುಟ್ಟಿ ಕೆಡವಿ ನುಂಗಿದ್ದು ಮುಕ್ಕಾಲು ಭಾಗ. ಸರ್ಕಾರಿ ದುಡ್ಡು ನುಂಗಿದವರ ಕಥೆ ಐಸ. ಬೇಲಿಗೆ ಎದ್ದು ಹೊಲ ಮೇಯ್ದ ಕಥೆ ಚನ್ನಗಿರಿ ತಾಲೂಕಿನ PWD ಅಧಿಕಾರಿಗಳದ್ದು. ಈ ಅಕ್ರಮದ ಬಗ್ಗೆ ಹೋರಾಟಗಾರರು ದೂರು ಕೊಟ್ಟು ಸುಸ್ತಾಗಿದ್ದಾರೆ. ಜಿಲ್ಲಾಡಳಿತ ಇದ್ಯಾವುದು ಸಂಬಂಧವೇ ಇಲ್ಲ ಅನ್ನುವಂತೆ ಸುಮ್ಮನಿದೆ. ದಾವಣಗೆರೆಯಿಂದ ಕ್ಯಾಮರಾಮನ್ ಕಿರಣ್ ಕುಮಾರ್ ಜೊತೆ ವರದರಾಜ್, ಸುವರ್ಣ ನ್ಯೂಸ್.